ಅರಿವು ಕೇಂದ್ರದಲ್ಲಿ ಕಲಿಕೆಯ ಅರಿವು ಮತ್ತು ತಂತ್ರಗಳು ಯೂಟ್ಯೂಬ್ ತರಬೇತಿಯನ್ನು ಪಡೆದ ಶಿರ್ಸಿ ತಾಲೂಕಿನ ಬಾಶಿ ಶಾಲಾ ಮಕ್ಕಳು 14/9/2024ರಂದು ಶಿರ್ಸಿ ತಾಲೂಕಿನ ಬಾಶಿ ಅರಿವು ಕೇಂದ್ರದಲ್ಲಿ ಕಲಿಕೆಯ ಅರಿವು ಮತ್ತು ತಂತ್ರಗಳು ಯೂಟ್ಯೂಬ್ ತರಬೇತಿಯನ್ನು ಪಡೆಯಲಾಯಿತು. ತರಬೇತಿಗೆ ಬಾಶಿ ಸರ್ಕಾರಿ ಪ್ರಾಥಮಿಕ ಶಾಲಾ ಮಕ್ಕಳು ಹಾಗೂ ಗ್ರಂಥಾಲಯ ಮೇಲ್ವಿಚಾರಕರು ಭಾಗವಹಿಸಿದರು. ಆತಂಕ ಇರುವುದಿಲ್ಲ. ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಹೋದಾಗ ಈ ಕ್ರಿಯಾಶೀಲವಾಗಿರೋದು ಅಂದ್ರೆ ಆಕ್ಟಿವ್ ಆಗಿರೋದು ನಿಲ್ಲಲ್ವಲ್ಲ, ಅದು ಬೇರೊಂದು ರೀತಿಯಲ್ಲಿ ನೀವು ಈಗ ಚೆನ್ನಾಗಿ ಬದುತ್ತಾರೆ, ಹೇಳ್ತಾರೆ, ಎಲ್ಲ ಕೆಲಸಗಳನ್ನು ಮಾತಾಡ್ತಾರಲ್ಲ. ಶ್ರೀರಾಮಲಿಂಗೇಶ್ವರ ಯುವಕ ಮಂಡಳಿ ಇವರು ವಿಶೇಷ ಎಂಬಂತೆ ಹಿಂದೂ ಮಹಾಗಣಪತಿಯನ್ನು ಪ್ರತಿಷ್ಠಾಪಿಸಿದ್ದು, ಶ್ರೀರಾಮನ ಅವತಾರ ಧಾರಿಯಾಗಿ ಕೈಯಲ್ಲಿ ಬಿಲ್ಲು ಬಾಣವನ್ನು ಹಿಡಿದು ತುಂಬಾ ವಿಶೇಷವಾಗಿದೆ. ಶಿರಸಿಯ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಶ್ರೀರಾಮಲಿಂಗೇಶ್ವರ ಯುವಕ ಮಂಡಳಿ ಇವರು ಕಳೆದ 20 ವರ್ಷಗಳಿಂದ ಅಂಬೇಡ್ಕರ್ ಭವನದಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸುತ್ತಿದ್ದು, ಈ ವರ್ಷ ವಿಶೇಷ ಎಂಬಂತೆ ಹಿಂದೂ ಮಹಾಗಣಪತಿಯನ್ನು ಪ್ರತಿಷ್ಠಾಪಿಸಿದ್ದು, ಶ್ರೀರಾಮನ ಅವತಾರ ಧಾರಿಯಾಗಿ ಕೈಯಲ್ಲಿ ಬಿಲ್ಲು ಬಾಣವನ್ನು ಹಿಡಿದು ತುಂಬಾ ವಿಶೇಷವಾಗಿದೆ. ಶಿರಸಿ ತಾಲೂಕಿನ ಸಮಸ್ತ ಹಿಂದೂ ಬಾಂಧವರು ಒಂದೆಡೆ ಸೇರಿ ಗಣೇಶ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಬೇಕು ಎನ್ನುವ ಉದ್ದೇಶಕ್ಕೆ ಪ್ರಾರಂಭಗೊಂಡ ಹಿಂದೂ ಮಹಾಗಣಪತಿ ಸಮಿತಿಯವರು ಸಮಸ್ತ ಸಾರ್ವಜನಿಕರ ಕಲ್ಯಾಣಕ್ಕೆ ಶನಿವಾರ ಹುಬ್ಬಳ್ಳಿ ರಸ್ತೆಯ ಅಂಬೇಡ್ಕರ್ ಭವನದಲ್ಲಿ ಸತ್ಯನಾರಾಯಣ ಪೂಜೆ ಜೊತೆಗೆ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಪ್ರಸಾದವನ್ನು ಸ್ವೀಕರಿಸಿದ್ದು ವಿಶೇಷವಾಗಿತ್ತು. ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಮುದ್ದು ಕೃಷ್ಣ ವೇಷ ಫೋಟೋ ಸ್ಪರ್ಧೆ ವಿಜೇತರ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಿವರಾಮ್ ಹೆಬ್ಬಾರ್. ಶಾಸಕರಾದ ಶಿವರಾಮ್ ಹೆಬ್ಬಾರ್ ಇವರು ಪಟ್ಟಣದ ಅಡಿಕೆ ಭವನದಲ್ಲಿ ಸುಜ್ಞಾನ ಸೇವಾ ಫೌಂಡೇಶನ್ ವತಿಯಿಂದ ಆಯೋಜಿಸಿದ್ದ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಮುದ್ದು ಕೃಷ್ಣ ವೇಷ ಫೋಟೋ ಸ್ಪರ್ಧೆ ವಿಜೇತರ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕವಾಗಿ ಉದ್ಘಾಟಿಸಿದರು. ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ವಿಜೇತರಾದ ಪುಟ್ಟ ಮಕ್ಕಳಿಗೆ ಬಹುಮಾನವನ್ನು ವಿತರಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ವಿಜಯ್ ಮಿರಾಶಿ, ಪಂಚಾಯತ್ ರಾಜ್ಯ ವಿಕೇಂದ್ರೀಕರಣ ಸಮಿತಿಯ ಉಪಾಧ್ಯಕ್ಷರಾದ ಪ್ರಮೋದ್ ಹೆಗಡೆ, ವಿಕಾಸ್ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾದ ಮುರಳಿ ಹೆಗಡೆ, ನಿವೃತ್ತ ಪ್ರಾಂಶುಪಾಲರಾದ ಬೀರಣ್ಣ ನಾಯಕ್ ಮೊಗಟ, ಸುಜ್ಞಾನ ಸೇವಾ ಫೌಂಡೇಶನ್ ಅಧ್ಯಕ್ಷರಾದ ಜಿಎನ್ ಭಟ್ ತಟ್ಟಿಗದ್ದೆ, ಕಾರ್ಯಾಧ್ಯಕ್ಷ ಜ್ಯೋತಿರಾದಿತ್ಯ ಭಟ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮಿಗಳಿಗೆ ಫಲತಾಂಬೂಲ ನೀಡಿ ಆಶೀರ್ವಾದ ಪಡೆದ ಶಾಸಕ ಭೀಮಣ್ಣ ಟಿ ನಾಯ್ಕ್. ಶಾಸಕ ಭೀಮಣ್ಣ ಟಿ ನಾಯ್ಕ್ ಶಿರಸಿಯ ದೈವಜ್ಞ ಸಭಾಭವನದಲ್ಲಿ ಚಾತುರ್ಮಾಸ್ಯದ ವೃತ್ತದಲ್ಲಿರುವ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮಿಗಳಿಗೆ ಫಲತಾಂಬೂಲ ನೀಡಿ ಆಶೀರ್ವಾದ ಪಡೆದರು.
ಜನಸಂಖ್ಯೆ ಸ್ಫೋಟಗೊಂಡಿರುವ ಶಿರ್ಸಿ ತಾಲೂಕಿನಲ್ಲಿ ಇಂಜಿನಿಯರಿಂಗ್ ಇಲ್ಲವೇ ಮೆಡಿಕಲ್ ಕಾಲೇಜು ಮಾಡುವುದು ಹೆಚ್ಚು ಸೂಕ್ತವಾಗಿದೆ. ಶಾಸಕ ಭೀಮಣ್ಣ ನಾಯ್ಕ. ಜನಸಂಖ್ಯೆ ಸ್ಫೋಟಗೊಂಡಿರುವ ಶಿರ್ಸಿ ತಾಲೂಕಿನಲ್ಲಿ ಇಂಜಿನಿಯರಿಂಗ್ ಇಲ್ಲವೇ ಮೆಡಿಕಲ್ ಕಾಲೇಜು ಮಾಡುವುದು ಹೆಚ್ಚು ಸೂಕ್ತವಾಗಿದೆ. ಇದಕ್ಕೆ ನನ್ನ ಆದಿಯಾಗಿ ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ ಮತ್ತು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಹೆಚ್ಚಿನ ಶ್ರಮ ವಹಿಸಬೇಕಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಅವರು ಎಂಎಸ್ ಚೈತನ್ಯ ಮಹಾವಿದ್ಯಾಲಯದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಮೆಡಿಕಲ್ ಕಾಲೇಜ್ ಅನ್ನು ಕೇಂದ್ರದಿಂದ ಆಗಬಹುದು, ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಮಾನ್ಯ ಸಂಸದರಾಗಿರ್ಬೋದು, ಮಾನ್ಯ ದೇಶಪಾಂಡೆ ಸಾಹೇಬರಾಗಿರ್ಬೋದು, ಸಂಗೂರ್ ಸರ್ ಇರ್ಬೋದು, ತಮ್ಮೆಲ್ಲರ ಪ್ರಯತ್ನದಿಂದ ನಮ್ಮ ಶಿರ್ಸಿಗೆ ಎಂಜಿನಿಯರಿಂಗ್ ಕಾಲೇಜ್ ಅಥವಾ ಮೆಡಿಕಲ್ ಕಾಲೇಜನ್ನು ಮಾಡಿದರೆ ತೆರೆದರೆ ನಮ್ಮ ಈ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಗೌರ್ಮೆಂಟ್ ಕಾಲೇಜ್ ಯಾಕಂದ್ರೆ ನಾವು ಎಂಎಸ್ನ ಉಪಾಧ್ಯಕ್ಷ ಆಗಿ ಇಲ್ಲ ಸರ್, ಅಷ್ಟು ನಮ್ಮ ನಾವು ಶಕ್ತಿ ಕೊಟ್ಟು ನಾವು ಮಾಡ್ತೀವಿ ಸರ್. ಅದು ಮಾತು. ಹಾಗಾಗಿ ಈ ಒಂದು ವ್ಯವಸ್ಥೆ ಮಾಡಿಕೊಟ್ಟಾಗ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಅದನ್ನು ಅವಲಂಬಿಸ್ಕೊಂಡು ಎಂಜಿನಿಯರಿಂಗ್ ಕಾಲೇಜ್ಗೆ ಬೇರೆ ಬೇರೆ ಜಿಲ್ಲೆಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂತಹದ್ದು ಮತ್ತು ಮೆಡಿಕಲ್ಗಾಗಿ ಬೇರೆ ಕಡೆ ಹೋಗುವಂಥದ್ದನ್ನ ತಪ್ಪಿಸಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಸೊ ಒಂದು ಮಾತ್ರ ತರಿಸೋಕೆ ಬಯಸ್ತೀನಿ ಸರ್. ಈಗಾಗಲೇ ಇಂಜಿನಿಯರಿಂಗ್ ಕಾಲೇಜ್ ಸಾಕಷ್ಟು ಆಗಿ ಇಂಜಿನಿಯರಿಂಗ್ ಕಲಿತಂತ ಮಕ್ಕಳನ್ನ ಸುರೇಶ ಜಾಸ್ತಿ ಜನ ನೋಡ್ತಿದ್ವಿ ನಾವು. ಇವತ್ತು ನಮ್ಮ ಶಾಸಕನಾಗಿ ಹಲವಾರು ಕಡೆ ಹೋದಾಗ ನಾವು PhD ಇಲ್ಲಿ ಹೋದಾಗ ಡಾಕ್ಟರ್ ಕೊರತೆ ಹೆಚ್ಚಿನ ಕೊರತೆ ಇವತ್ತು ನಾವು ನೋಡ್ತಿದ್ವಿ. ಎಲ್ಲಿ ಹೋದ್ರು ಕೂಡ ಡಾಕ್ಟರ್ ಕೊರತೆ ಎದ್ದು ಕಾಣ್ತಿದೆ. ಈಗ ಮೆಡಿಕಲ್ ಕಾಲೇಜಲ್ಲಿ ಹೊಸ ಮೆಡಿಕಲ್ ಕಾಲೇಜ್ ತೆರೆಯೋದಕ್ಕೆ ಅದು ಆಸಕ್ತಿ ಇರ್ತಕ್ಕಂಥ ಖಾಸಗಿ ಸಂಸ್ಥೆಗಳು ಇದ್ದಾವೆ, ಅವ್ರಿಗೆ ತೆಗೆಯೋದಕ್ಕೆ ಸರ್ಕಾರದ ಗೈಡ್ಲೈನ್ಸ್ ಅನ್ನ ಸ್ವಲ್ಪ ಸಡಿಲ ಮಾಡಿ ಹೌದು ಸರ್. ಅದೇ ಸರ್, ನಾರ್ಮ್ಸ್ ಅನ್ನ ರಿಲ್ಯಾಕ್ಸ್ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಸರ್. ಆ ರೀತಿ ನಾರ್ಮ್ಸ್ ರಿಲ್ಯಾಕ್ಸ್ ಮಾಡಿದಾಗ ಸಾಕಷ್ಟು ಜನ ಖಾಸಗಿ ಮತ್ತು ಸಂಘ ಸಂಸ್ಥೆಗಳು ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಸರ್. ಆ ರೀತಿಯಲ್ಲಿ ಮಾಡಿಕೊಟ್ಟಾಗ ಹೆಚ್ಚಿನ ಮಕ್ಕಳು ಮೆಡಿಕಲ್ಗೆ ಹೋಗಿ ಡಾಕ್ಟರ್ ಆಗಿ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಕೆಲವೇ ಕಾಲೇಜಿಂದ ಹೋದಾಗ ಇನ್ನೊಂದು ಆಗುತ್ತೆ ಸರ್, ಇದು ಟ್ಯಾಲೆಂಟ್ ಇದ್ದ ಮಕ್ಕಳು, ಬಡವನ ಮಕ್ಕಳು ಇವತ್ತು ಮೆಡಿಕಲ್. KS ಶೆಟ್ಟರ್ ಹಾಗೂ ಸುಶೀಲಮ್ಮ ಕವಲೂರು ಮಠ ಇವರಿಗೆ ಸನ್ಮಾನಿಸಿ ಗೌರವಿಸಿದ ಶ್ರೀ ಗುರುಸಿದ್ದೇಶ್ವರ ಕ್ರೆಡಿಟ್ ಸೊಸೈಟಿಯ 26ನೇ ವಾರ್ಷಿಕ ಸರ್ವಸಾಧಾರಣ ಸಭೆ. ಶಿರಸಿಯ ಬಣ್ಣದ ಮಠದಲ್ಲಿ ನಡೆದ ಶ್ರೀ ಗುರುಸಿದ್ದೇಶ್ವರ ಕ್ರೆಡಿಟ್ ಸೊಸೈಟಿಯ 26ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಸಂಘದ ಹಿರಿಯ ಸದಸ್ಯರುಗಳಾದ KS ಶೆಟ್ಟರ್ ಹಾಗೂ ಸುಶೀಲಮ್ಮ ಕವಲೂರು ಮಠ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸೊಸೈಟಿಯ ಅಧ್ಯಕ್ಷರಾದ SB ಹಿರೇಮಠ ಅವರು ಇಷ್ಟು ವರ್ಷದ ಸಂಘದ ಪ್ರಗತಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಮುಂಬರುವ ದಿನಗಳಲ್ಲಿ ಸಂಘವು ಇನ್ನಷ್ಟು ಉನ್ನತಿ ಸಾಧಿಸಲು ಸರ್ವ ಸದಸ್ಯರ, ನಿರ್ದೇಶಕರ ಹಾಗೂ ಸಿಬ್ಬಂದಿಗಳ ಸಹಕಾರ ಕೋರಿದರು. 26ನೇ ವಾರ್ಷಿಕ ವರದಿ ಹಾಗೂ ಅನಾದಾಯ ಲಾಭ ಹಾನಿ ಪತ್ರಿಕೆಯನ್ನು ಆಡಳಿತ ಮಂಡಳಿ ಪರವಾಗಿ ಸಮ್ಯಕರು ಸಾದರಪಡಿಸಲು ಪರಿಗಣಿಸುತ್ತದೆ. ಆಡಳಿತ ಮಂಡಳಿಯ ನಿರ್ದೇಶನ ಹಾಗೂ ತಮ್ಮೆಲ್ಲರ ಹೃತ್ಪೂರ್ವಕ ಸಕ್ರಿಯ ಸಹಕಾರದಿಂದ ವರದಿಯ ವರ್ಷದಲ್ಲಿ ಸಂಘವು ಸರ್ವ ದಿಶೆಯಲ್ಲಿ ಪ್ರಗತಿಯೊಂದಿಗೆ ಮುನ್ನಡೆಯಲು ತಿಳಿಸಲು ಹೆಮ್ಮೆ ಎನಿಸುತ್ತದೆ. ಪ್ರಜ್ಞಾವಂತ ಸದಸ್ಯರಿಂದ ಕೂಡಿದ ನಮ್ಮ ಸಂಘದ ಸರ್ವ ಸದಸ್ಯರು ಸಂಘದ ಅಭಿವೃದ್ಧಿಗೆ ಪೂರಕವಾದ ನಿರ್ಧಾರಗಳನ್ನು ಎಂದಿನಂತೆ ಕೈಗೊಳ್ಳಲಿದೆ ಎಂಬ ವಿಶ್ವಾಸ ನಮಗಿದೆ. ಸಂಘದ ಷೇರು ಬಂಡವಾಳ ಹಾಗೂ ಇತರೆ ವಿಷಯಗಳನ್ನು ಈ ಒಂದು ವಾರ್ಷಿಕ ವರದಿಯಲ್ಲಿ ತಮಗೆಲ್ಲರಿಗೂ ಈಗಾಗಲೇ ತಲುಪಬಹುದು. ಅದೇ ರೀತಿಯಾಗಿ ಸಂಘದ 31/3/2024 ಜೊತೆ ಸಂಘದ ಸಂಕ್ಷಿಪ್ತ ವಿವರಣೆಯನ್ನು ತಮ್ಮೆಲ್ಲರೂ ತಿಳಿಸುವಹಿಸ್ತಾ ಇದ್ದೇನೆ. ಒಟ್ಟು ಸಂಘದ ಸದಸ್ಯರು 2049 ಜನ. ಷೇರು ರಕಮು 9,90,000